ನಮಸ್ಕಾರ ಸ್ನೇಹಿತರೆ, ನಾನು ಗಿರಿಧರ್ BH. ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ. ನಾವು ಇಂದು GST ಅಂದರೆ ಏನು ಹಾಗೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕುರಿತು ಇಂದು ತಿಳಿಸಲಿದ್ದೇನೆ. ಹಾಗಾದರೆ ನೋಡೋಣ GSTಯ ಬಗ್ಗೆ. GST ಅಂದರೆ ಏನು? ಇಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಇದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಿಲ್ ಅಥವಾ GST ಬಿಲ್ ಅಂತ 2016ರಲ್ಲಿ ಭಾರತದ ತೆರಿಗೆ ವ್ಯವಸ್ಥೆಯಲ್ಲಿ ತೆರಿಗೆ ಸುಧಾರಣಾ ಕ್ರಮವಾಗಿರುವ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯು ದಿನಾಂಕ 1 ಜುಲೈ 2017 ಮಧ್ಯರಾತ್ರಿಯಂದು ದೇಶದಾದ್ಯಂತ ಜಾರಿಗೆ ಬಂತು. ಅಂದರೆ ಇದರಲ್ಲಿ ಮುಖ್ಯವಾಗಿ ನೆನ್ಪಿಡಬೇಕಾಗಿದ್ದು ಇಷ್ಟೇ, GST ಬಿಲ್ ಅಂತಕ್ಕಂಥದ್ದು 2016ರಲ್ಲಿ ಜಾರಿಗೆ ಬಂತು. ಅಂದರೆ GST ಯಾವಾಗಿನಿಂದ ಜಾರಿಗೆ ಬಂತು ಅಂದರೆ ದಿನಾಂಕ 1 ಜುಲೈ 2017ರಂದು GSTಯು ಜಾರಿಗೆ ಬಂತು. GST ದಿನ ಅಂತ ಎಂದು ಆಚರಣೆ ಮಾಡಲಾಗುತ್ತದೆ ಅಂದರೆ GST ದಿನವನ್ನು ಜುಲೈ 1ರಂದು ಆಚರಣೆ ಮಾಡಲಾಗುತ್ತದೆ. ಯಾವ ದಿನ? GST ದಿನ ಅಂತ ಕರಿತೀವಿ. ಈ GST ಜಾರಿಗೆ ಬಂದಾಗ ಭಾರತ ದೇಶದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಆಗಿದ್ದರು. ಅದೇ ರೀತಿ ಅಂದು ಪ್ರಧಾನಮಂತ್ರಿ ಯಾರಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಂದ ಜುಲೈ 1, 2017ರಂದು GST ಜಾರಿಗೆ ಬಂದಿದೆ. ಅದೇ ರೀತಿ GST ನಡೆದು ಬಂದ ದಾರಿ ಎನ್ನು ಕುರಿತು ನೋಡೋಣ. ಅಂದರೆ GST ಯಾವ ರೀತಿ ನಡೆದು ಬಂತು, ಇದರ ಇತಿಹಾಸ ಏನು, ಯಾವ ವರ್ಷದಲ್ಲಿ ಏನು ನಡೀತು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರಬಹುದು, 1986ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅಬಕಾರಿ ಸುಂಕ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆ ಆಗಬೇಕು ಎಂದು ಹಣಕಾಸು ಸಚಿವರಾಗಿರ್ತಕ್ಕಂತಹ VP ಸಿಂಗ್, ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು 1986-87ರ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದರು. ಅಂದರೆ ಸುಂಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಎಂದು ಮೊದಲು ಪ್ರಸ್ತಾಪ ಮಾಡಿದ್ದು VP ಸಿಂಗ್. ಯಾವಾಗಂದರೆ 1986 ಮತ್ತು 87ರಲ್ಲಿ. ಅದೇ ರೀತಿ ನೋಡ್ತಾ ಇರ್ಬೋದು, ಇಲ್ಲಿ 2000 ಇಸ್ವಿಯಲ್ಲಿ GSTಯ ಸ್ವರೂಪವನ್ನು ವಿನ್ಯಾಸ ಮಾಡಲು ಪಶ್ಚಿಮ ಬಂಗಾಳದ ಹಣಕಾಸು ಸಚಿವ ಅಸೀಮ್ ದಾಸ್ ಗುಪ್ತಾ ನೇತೃತ್ವದಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಒಂದು ಸಮಿತಿ ರಚನೆ ಆಯಿತು. ಇಲ್ಲಿ ನೆನ್ಪಿಡಬೇಕಾಗಿದ್ದಿಷ್ಟೇ, GST ವಿನ್ಯಾಸವನ್ನು ಯಾರ ನೇತೃತ್ವದಲ್ಲಿ ರಚಿಸಲಾಯಿತು? ಅಸೀಮ್ ದಾಸ್ ಗುಪ್ತಾ ಅವರ ನೇತೃತ್ವದಲ್ಲಿ GST ವಿನ್ಯಾಸವನ್ನು ರಚಿಸಲಾಯಿತು. ಇಲ್ಲಿ ಅದೇ ರೀತಿಯಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, 2003ರಲ್ಲಿ ತೆರಿಗೆ ಸುಧಾರಣೆ ಶಿಫಾರಸಿಗಾಗಿ ವಿಜಯ್ ಕೇಳ್ಕರ್ ನೇತೃತ್ವದಲ್ಲಿ ಕಾರ್ಯಪಡೆಯನ್ನು ರಚನೆ ಮಾಡಲಾಯಿತು. ಯಾರ ನೇತೃತ್ವದಲ್ಲಿ ಕಾರ್ಯಪಡೆ ರಚನೆ ಮಾಡಲಾಯಿತು? ವಿಜಯ್ ಕೇಳ್ಕರ್ ಅವರ ನೇತೃತ್ವದಲ್ಲಿ. ಯಾವಾಗ? 2003ರಲ್ಲಿ. ಅದೇ ರೀತಿಯಲ್ಲಿ ನೋಡ್ತಾ ಇರಬಹುದು, 2016 ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ GST ಮಸೂದೆ ಮಂಡನೆಯಾಯಿತು. ಅದೇ ರೀತಿ 2016 ಆಗಸ್ಟ್ 3ರಂದು ರಾಜ್ಯಸಭೆಯಲ್ಲಿ ಮಸೂದೆಗೆ ಅಂಗೀಕಾರ ನೀಡಲಾಯಿತು. ಮಂಡನೆ 2016ರಲ್ಲೇ ಆಯಿತು. ಅದೇ ರೀತಿ 2016 ಆಗಸ್ಟ್ 3ರಂದು ಇದನ್ನು ಅಂಗೀಕರಿಸಲಾಯಿತು, ಅಂದರೆ ಒಪ್ಪಲಾಯಿತು. ಅದೇ ರೀತಿಯಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, 2017 ಜೂನ್ 30ರ ಮಧ್ಯರಾತ್ರಿ ಸಂಸತ್ ಭವನದಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಏನೈತಿ, ಇಲ್ಲಿ ಜಂಟಿ ಅಧಿವೇಶನ ಅಂದರೆ ಲೋಕಸಭೆ ರಾಜ್ಯಸಭೆ ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸಮ್ಮುಖದಲ್ಲಿ ಏನೈತಿ, ಇಲ್ಲಿ GSTಯನ್ನು ಲೋಕಾರ್ಪಣೆ ಮಾಡಲಾಯಿತು. ಅದಕ್ಕೋಸ್ಕರ ಇಲ್ಲಿ ಯಾವಾಗ ಲೋಕಾರ್ಪಣೆ ಆಯ್ತಂದರೆ ಇಲ್ಲಿ ಜುಲೈ 1, 2017ರಂದು GST ದಿನ ಅಂತ ಸಹ ಆಚರಣೆ ಮಾಡ್ತೀವಿ. ಇನ್ನೊಮ್ಮೆ ನೆನ್ಪಿಟ್ಟುಕೊಳ್ಳಿ, GST ಯಾವಾಗ ಜಾರಿಗೆ ಬಂತು? 2017 ಜುಲೈ 1ರಂದು. ಇಷ್ಟು ಇದರ ಇತಿಹಾಸವಾಯಿತು. ಅದೇ ರೀತಿ ನೋಡೋಣ,
ಜಿ ಎಸ್ ಟಿಯ ಹಂತಗಳನ್ನು ಕುರಿತು. ಜಿ ಎಸ್ ಟಿಯಲ್ಲಿ ಎಷ್ಟು ಹಂತಗಳಿವೆ ಅಂತಂದರೆ, ಜಿ ಎಸ್ ಟಿಯ ಹಂತಗಳನ್ನು ಇಲ್ಲಿ ನೋಡ್ತಾ ಇರಬಹುದು. ಒಟ್ಟಾರೆಯಾಗಿ ಜಿ ಎಸ್ ಟಿಯಲ್ಲಿ 4 ಹಂತಗಳಿವೆ. ಆ 4 ಹಂತಗಳು ಯಾವ ಹಂತದಲ್ಲಿ ಎಷ್ಟು ಜಿ ಎಸ್ ಟಿ ಇರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇ ಹಂತದಲ್ಲಿ 5% ಜಿ ಎಸ್ ಟಿ ಅಂತ ಕರಿತೀವಿ. ಈ 5% ಅಂದರೆ ಏನು ಅಂತಂದರೆ, ಸುಮಾರು ನಾವು ಒಂದು 100 ರೂಪಾಯಿ ವಸ್ತುವನ್ನು ಖರೀದಿ ಮಾಡಿದ್ದೀವಿ ಅಂದ್ಕೊಳ್ಳಿ. 100 ರೂಪಾಯಿ ವಸ್ತು ಖರೀದಿ ಮಾಡಿದಾಗ 5 ರೂಪಾಯಿ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ ಆಗುತ್ತದೆ. ಅಂದರೆ ಇದು 5% ಯಾವ ವಸ್ತುಗಳ ಮೇಲೆ ವಿಧಿಸಲಾಗುತ್ತದೆ ಅಂತಂದರೆ, ಸ್ವೀಟ್ ಆಗಿರಬಹುದು ಅಥವಾ ಟೀ ಆಗಿರಬಹುದು, ಕಾಫಿ ಆಗಿರಬಹುದು, ಇಂತಹ ವಸ್ತುಗಳ ಮೇಲೆ 5%ನಷ್ಟು ಜಿ ಎಸ್ ಟಿಯನ್ನು ವಿಧಿಸಲಾಗುತ್ತದೆ. ಅದೇ ರೀತಿ ನೋಡ್ತಾ ಇರಬಹುದು, ಹಂತ 2ರಲ್ಲಿ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಲಾಗುತ್ತದೆ ಅಂದರೆ 12%, 12%. 12% ಅಂದರೆ 100 ರೂಪಾಯಿ ವಸ್ತು ಖರೀದಿ ಮಾಡಿದಾಗ ಎಷ್ಟು ರೂಪಾಯಿ ಕಟ್ಟಾಗುತ್ತೆ ತೆರಿಗೆಯಲ್ಲಿ? 12ರಷ್ಟು ತೆರಿಗೆ ಕಟ್ಟಾಗುತ್ತೆ. ಇದು ಹಾಲಿನ ಪುಡಿ ಹಾಗೂ ಹಾಲು ಇನ್ನಿತರ ಬೇರೆ ಬೇರೆ ವಸ್ತುಗಳ ಮೇಲೆ ವಿಧಿಸಲಾಗುತ್ತದೆ. ಅದೇ ರೀತಿ ಇನ್ನೊಂದು ನೋಡ್ತಾ ಇರ್ಬೋದು, ಮೂರನೇದಾಗಿಲ್ಲಿ 3ನೇ ಹಂತದಲ್ಲಿ 18%, 18% ಅಂತ ಇದೆ. ಈ 18% ಜಿ ಎಸ್ ಟಿ ನಂತರ 4ನೇ ಹಂತದಲ್ಲಿ ನೋಡ್ತಾ ಇರಬಹುದು 28% ಜಿ ಎಸ್ ಟಿ, 28% ಜಿ ಎಸ್ ಟಿ ಅಂತ ಇದೆ. ಅಂದರೆ ಈ ಜಿ ಎಸ್ ಟಿ ಬಗ್ಗೆ ನೋಡಬೇಕಾದ್ರೆ ಇನ್ನೊಮ್ಮೆ ನೋಡಿ, ಇಲ್ಲಿ 5%, 12%, 18, 28. ಈ 5, 12, 18, 28 ಅಂದರೆ ಏನು ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನೋಡ್ಕೊಳ್ಳಿ. ಸುಮಾರು ನಾವೇನಾದರೂ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು 10,000 ರೂಪಾಯಿ ಮೊಬೈಲ್ ಖರೀದಿ ಮಾಡಿದ್ದೀವಿ ಅಂದ್ಕೊಳ್ಳಿ. ಎಷ್ಟು ರೂಪಾಯಿದು? 10,000 ರೂಪಾಯಿ ಮೊಬೈಲ್ ಖರೀದಿ ಮಾಡಿದ್ದೀವಿ. 10,000 ರೂಪಾಯಿ ಮೊಬೈಲ್ ಖರೀದಿ ಮಾಡಿದಾಗ ಅದ್ರ ಮೇಲೆ ಏನಾದರೂ 18% ಟ್ಯಾಕ್ಸ್ ಇದ್ದರೆ ಸುಮಾರು 1,800 ರೂಪಾಯಿ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ. ಅಂದರೆ ನೋಡಿ, ನಾವು ಖರೀದಿ ಮಾಡುವ ಯಾವುದೇ ವಸ್ತುಗಳಾಗಿರಲಿ, ಪ್ರತಿಯೊಂದು ವಸ್ತುವಿನ ಮೇಲೆ ಜಿ ಎಸ್ ಟಿಯನ್ನು ವಿಧಿಸಲಾಗುತ್ತದೆ. ಪ್ರತಿ ವಸ್ತುವಿನ ಮೇಲೆ ನಾವು ಟ್ಯಾಕ್ಸ್ ಅಂತಕ್ಕಂಥದ್ದು ಕಟ್ತೀವಿ. ನಾವು ಬಟ್ಟೆ ಖರೀದಿ ಮಾಡಿದ್ರೂ ಟ್ಯಾಕ್ಸ್ ಕಟ್ತೀವಿ, ಪೆನ್ ಖರೀದಿ ಮಾಡಿದ್ರೂ ಟ್ಯಾಕ್ಸ್ ಕಟ್ತೀವಿ. ಪ್ರತಿಯೊಂದು ವಸ್ತುಗಳ ಮೇಲೆ ಸಹ ಏನು ಮಾಡ್ತೀವಿ, ನಾವಿಲ್ಲಿ ಟ್ಯಾಕ್ಸನ್ನು ಕಟ್ತೀವಿ. ಇಲ್ಲಿ ನೋಡ್ತಾ ಇರಬಹುದು, ಜಿ ಎಸ್ ಟಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳು. ಅಂದರೆ ಇವು ಸಹ ಕೆಲವೊಂದು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳಾಗಿವೆ. ಇವನ್ನು ಕುರಿತು ಸಹ ಅನೇಕ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಇವುಗಳಲ್ಲಿ ಮೊದಲನೇದಾಗಿ ನೋಡ್ತಾ ಇರ್ಬೋದು, ಜಿ ಎಸ್ ಟಿಗೆ ಸಂಬಂಧಿಸಿದ ವಿಧಿ ಯಾವುದಂದರೆ 246 ಎ ವಿಧಿ ಅನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಸಮವರ್ತಿ ಅಧಿಕಾರವನ್ನು ಕೊಡಲಾಗಿದೆ. ನೋಡಿಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಸಮವರ್ತಿ ಸಮ ಅಧಿಕಾರವನ್ನು ಕೊಡಲಾಗಿದೆ. ಅದೇ ರೀತಿ ನೋಡಬಹುದು, ಇಲ್ಲಿ 250 ಎ ವಿಧಿ ಅನ್ವಯ ತುರ್ತು ಸಂದರ್ಭಗಳಲ್ಲಿ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ನೀತಿಗಳನ್ನು ಸಂಸತ್ನಲ್ಲಿ ರೂಪಿಸುವುದು. ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ನೀತಿಗಳನ್ನು ರೂಪಿಸಬೇಕಾದ್ರೆ ಅದು ಯಾವ ವಿಧಿಗೆ ಸಂಬಂಧಪಟ್ಟಿದೆ? 250 ಎ ವಿಧಿಗೆ ಸಂಬಂಧಪಟ್ಟಿದೆ. ಅದೇ ರೀತಿಯಲ್ಲಿ ಇನ್ನೊಂದು ನೋಡ್ತಾ ಇರಬಹುದು, 269 ಎ ವಿಧಿ. ಈ ವಿಧಿಯ ಅನ್ವಯ ರಾಜ್ಯಗಳ ನಡುವೆ ಪರಿಹಾರ ಹಂಚಿಕೆ. ಅಂದರೆ ಜಿ ಎಸ್ ಟಿ ವಿಧಿಸುವುದರಿಂದ ರಾಜ್ಯ ಸರ್ಕಾರಗಳಿಗೆ ಆರಂಭದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಹೆಚ್ಚು. ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರಗಳಿಗೆ ಯಾವ ರೀತಿ ಪರಿಹಾರ ಹಂಚಬೇಕು ಎನ್ನುವುದನ್ನು ಕುರಿತು ತಿಳಿಸುವ ವಿಧಿ ಯಾವುದು? 269ನೇ ವಿಧಿ ತಿಳಿಸುತ್ತದೆ. ಅದೇ ರೀತಿ ನೋಡ್ಬೋದು, ಇಲ್ಲಿ ಕೊನೆಯದಾಗಿ ಇನ್ನೊಂದಿದೆ 279 ಎ ವಿಧಿ ಅಂತ ಇದೆ. ಇದು ರಾಷ್ಟ್ರಪತಿಯಿಂದ ಜಿ ಎಸ್ ಟಿ ಮಂಡಳಿ ರಚನೆ. ಅಂದರೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಒಂದು ಮಂಡಳಿಯನ್ನು ರಚಿಸಲಾಗುತ್ತದೆ. ಅದಕ್ಕೋಸ್ಕರ ಇರ್ತಕ್ಕಂಥ ವಿಧಿ ಯಾವುದು? 279 ಎ ವಿಧಿಯಾಗಿದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನೋಡೋಣ, ಇಲ್ಲಿ ಜಿ ಎಸ್ ಟಿಯ ಪ್ರಕಾರಗಳು, ಟೈಪ್ಸ್ ಆಫ್ ಜಿ ಎಸ್ ಟಿ ಅಂತ ಕರಿತೀವಿ. 3 ಟೈಪ್ಸ್ ಇವೆ. ಇದರಲ್ಲಿ ಎಷ್ಟು? 3 ಪ್ರಕಾರಗಳು. ಮೊದಲನೇ ನೋಡ್ತಾ ಇರ್ಬೋದು, ಕೇಂದ್ರ ಜಿ ಎಸ್ ಟಿ, ಸಿ ಜಿ ಎಸ್ ಟಿ ಅಂತ ಕರಿತೀವಿ. ಅಂದರೆ ಸೆಂಟ್ರಲ್ ಜಿ ಎಸ್ ಟಿ. ಅದೇ ರೀತಿ ರಾಜ್ಯ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅಂತ ಕರಿತೀವಿ. ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಮೂರನೇದಾಗಿ ಅಂತರ್ಗತ ಜಿ ಎಸ್ ಟಿ, ಐ ಜಿ ಎಸ್ ಟಿ ಅಂತ ಕರಿತೀವಿ. ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ನೀವು ಅಥವಾ ಏನಾದರೂ ಫಿಲ್ ಮಾಡೋಕೆ ಹೋಗಿದ್ರೆ ಅಥವಾ ಯಾವುದಾದ್ರೂ ಹೋಟೆಲ್ನಲ್ಲಿ ಊಟ ಮಾಡಿದರೆ ನಮಗವರು ಒಂದು ಬಿಲ್ ಕೊಡ್ತಾರೆ. ಬಿಲ್ಲಲ್ಲಿ ನೋಡ್ಬೋದು ನೀವು, ಏನಿರುತ್ತೆ ಅಲ್ಲಿ ಸಿ ಜಿ ಎಸ್ ಟಿ,
ಅದೇ ರೀತಿ SGST, ಅದೇ ರೀತಿ IGST ಅಂತ ಅದರಲ್ಲಿ ಬರೆದಿರುತ್ತೆ. ಬಿಲ್ಗಳಿದ್ರೆ ನೋಡಬಹುದು. ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋಣ, ಇಲ್ಲಿ CGST, ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನು ಕೇಂದ್ರ ಸರ್ಕಾರದಿಂದ ಒಂದು ರಾಜ್ಯದೊಳಗೆ ವ್ಯವಹಾರ ನಡೆಸುವ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲ್ಪಡುವ ತೆರಿಗೆಯಾಗಿದೆ. ನೋಡಿ, ಇಲ್ಲಿ ಈ ತೆರಿಗೆಯನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯದೊಳಗೆ ನಡೆಯುವ ವ್ಯವಹಾರದ ಮೇಲೆ ವಿಧಿಸಲಾಗುತ್ತದೆ. ಅದೇ ರೀತಿ ಈ CGSTಯನ್ನು ಕೇಂದ್ರ ಸರ್ಕಾರವೇ ವಿಧಿಸಿ ಕೇಂದ್ರ ಸರ್ಕಾರವೇ ಸಂಗ್ರಹಿಸುವ ಜವಾಬ್ದಾರಿಯನ್ನು ಸಹ ಹೊಂದಿರುತ್ತದೆ. ಎರಡನೇದಾಗಿ ನೋಡ್ತಾ ಇರಬಹುದು SGST, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಒಂದು ರಾಜ್ಯದೊಳಗೆ ವ್ಯವಹಾರ ನಡೆಸುವ ಸರಕು ಮತ್ತು ಸೇವೆಗಳ ಮೇಲೆ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಯಾಗಿದೆ. SGST ಅಂದರೆ ಇದನ್ನು ರಾಜ್ಯ ಸರ್ಕಾರಗಳು ವಿಧಿಸ್ತಕ್ಕಂಥದ್ದು, ರಾಜ್ಯದೊಳಗಡೆ ನಡೆಯುವ ವ್ಯವಹಾರದ ಮೇಲೆ ವಿಧಿಸ್ತಕ್ಕಂತಹ ತೆರಿಗೆ SGST. ಈ ತೆರಿಗೆಯನ್ನು ರಾಜ್ಯ ಸರ್ಕಾರಗಳೇ ವಿಧಿಸಿ ಸಂಗ್ರಹಿಸುತ್ತವೆ. ಮೂರನೇದು ನೋಡ್ತಾ ಇರಬಹುದು IGST ಅಂತ ಕರಿತೀವಿ. ಅಂತಾರಾಜ್ಯ ಸರಕು ಮತ್ತು ಸೇವಾ ವ್ಯವಹಾರಗಳಿಗೆ ಕೇಂದ್ರ ಸರ್ಕಾರದಿಂದ ವಿಧಿಸಲಾಗುವ ತೆರಿಗೆಯೇ ಅಂತರ್ಗತ GST ಆಗಿದೆ. ಅಂತರ್ ರಾಜ್ಯ ಅಂತಂದರೆ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಳಗೆ ನಡೆಸ್ತಕ್ಕಂಥ ಯಾವುದೇ ವ್ಯವಹಾರಗಳ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಇದು ಕೇಂದ್ರ ಮಾರಾಟ ತೆರಿಗೆ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಕೇಂದ್ರ ಮಾರಾಟ ತೆರಿಗೆಯ ಬದಲಿಯಾಗಿ ಬಂದಿರತಕ್ಕಂಥದ್ದು IGST ಆಗಿದೆ. ಕೊನೆಯದಾಗಿ ನೋಡೋಣ, ಸಂವಿಧಾನಾತ್ಮಕ ತಿದ್ದುಪಡಿ. GSTಗೆ ಸಂಬಂಧಿಸಿದಂತೆ ಏನಾಗ್ತಾ ಇದೆ, ಇಲ್ಲಿ 122ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ 2014 ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕರಿಸಲಾಯಿತು. ಅಂಗೀಕರಿಸಿದ ನಂತರ ಯಾವಾಗ ಜಾರಿಗೆ ಬಂತು ಅಂದರೆ, ನಂತರ ರಾಷ್ಟ್ರಪತಿಗಳ ಅಂಕಿತ ಪಡೆದು ಸಂವಿಧಾನದ 101ನೇ ತಿದ್ದುಪಡಿ 2017 ಜುಲೈ 1ರಂದು GST ಎನ್ನುವುದು ಜಾರಿಗೆ ಬಂತು. GST ಯಾವ ತಿದ್ದುಪಡಿ ಅನ್ವಯ ಯಾವಾಗ ಜಾರಿಗೆ ಬಂತು ಅಂದರೆ 101ನೇ ತಿದ್ದುಪಡಿ ಅನ್ವಯ 2017 ಜುಲೈ 1ರಂದು ಜಾರಿಗೆ ಬಂತು. GST ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.